2000ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯ್ತು. ವಕೀಲರಿಗಾಗಿ ಅಂತ ಅಂದ್ಬಿಟ್ಟು ವಕೀಲರಿಗೆ ಯಾವುದೇ ಬ್ಯಾಂಕಿನ ವತಿಯಿಂದ ಸಾಲ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಒಂದು ಸೈಟ್ ತಗೋಬೇಕಾಗ್ಲಿ, ಒಂದು ಮನೆ ಕಟ್ಟಬೇಕಾಗ್ಲಿ, ಈ ರೀತಿ ಸಾಲಗಳನ್ನು ಕೊಡಬೇಕಾದ್ರೆ ತುಂಬಾ ಅನಾನುಕೂಲ ಆಗಿದ್ದರಿಂದ ವಾಸುದೇವ ರೆಡ್ಡಿ ಅವರು, ಸನ್ಮಾನ್ಯ ವಾಸುದೇವ ರೆಡ್ಡಿ ಅವರು 2000ನೇ ಇಸ್ವಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ರಿಸರ್ವ್ ಬ್ಯಾಂಕ್ಗೆ ಒಂದು ಲೆಟರ್ ಅನ್ನು ಕಳಿಸ್ಕೊಟ್ರು. ಆಗಿನ ಕಾಲಕ್ಕೆ ಸಣ್ಣ ಪುಟ್ಟ ಠೇವಣಿಗಳನ್ನು ಪಡೆದುಕೊಂಡು 25 ಲಕ್ಷ ಠೇವಣಿಗಳನ್ನ ಇಡುವುದರ ಜೊತೆಗೆ ರಿಸರ್ವ್ ಬ್ಯಾಂಕಿಂದ ನಮಗೆ ನ್ಯಾಯಮಿತ್ರ ಬ್ಯಾಂಕ್, ಸಹಕಾರ ಬ್ಯಾಂಕ್ ಅಂತ ಒಂದು ಪರವಾನಗಿ ಸಿಕ್ತು. ಆಗ್ಲಿಂದ ಇದುವರೆಗೂ ಬ್ಯಾಂಕ್ ಸತತವಾಗಿ ಲಾಭಾಂಶವನ್ನು ಪಡೆದು ಈಗ 1600 ಕೋಟಿಗಳಷ್ಟು ಟರ್ನ್ ಓವರ್ ಅನ್ನ ಮಾಡ್ತಾ ಇದೀವಿ. ಗೂಗಲ್ ಪೇ ಅನ್ನ ಕೊಟ್ಟಿದ್ದೀವಿ ಗ್ರಾಹಕರಿಗೆ ಬ್ಯಾಂಕಿನ ವತಿಯಿಂದ, ಫೋನ್ ಪೇ ಅನ್ನು ಕೊಟ್ಟಿದ್ದೀವಿ, ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಎಲ್ಲಾ ಸೌಲಭ್ಯಗಳು ಇದು ವಕೀಲರಿಗೆ ದೊರಕ್ತಾ ಇರೋದ್ರಿಂದ ಎಲ್ಲಾ ವಕೀಲರು ಅಟ್ಲೀಸ್ಟ್ ಒಂದು ಮನೆ ಕಟ್ಟಲಿಕ್ಕೆ, ಒಂದು ಸ್ವಂತ ಗೂಡು ಬೆಂಗಳೂರಿಗೆ ಏನ್ ಬಂದಿರ್ತಾರೋ ವಕೀಲರು, ಅವ್ರಿಗೊಂದು ಸ್ವಂತ ಸೂರಿನ ವ್ಯವಸ್ಥೆ ಆಗಿ ವತಿಯಿಂದ ಇವತ್ತೊಂದು ದಿವಸ 20 ವರ್ಷ ಪೂರೈಸಿರೋದು ನಮಗೆಲ್ಲರಿಗೂ ಸಂತಸ ತಂದಿದೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸರ್, ಈಗ ವಕೀಲರಿಗೋಸ್ಕರ ಯಾವುದೇ ಒಂದು ಸಮುದಾಯ ಭವನ ಇಲ್ಲ. ಇದ್ರ ಬಗ್ಗೆ ಈಗಾಗಲೇ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ತೀನಿ, ಪರಿಶೀಲನೆ ಮಾಡಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೀನಿ. ಮುಂದಿನ ದಿನಗಳಲ್ಲಿ ಈ ಕೆಲಸ ಒಂದು ವಿತಿನ್ ಎ ಸ್ಪ್ಯಾನ್ ಆಫ್ 2 years 3 years ಒಳಗಡೆ ಆಗ್ತದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಆಗ್ತದೆ. ನಮಗೆ ಒಂದು CS ಸೈಟ್ನ ವ್ಯವಸ್ಥೆ ಮಾಡಿಕೊಟ್ರೆ, ನಮ್ಮಲ್ಲಿ ದುಡ್ಡಿದೆ, ಬಿಲ್ಡಿಂಗ್ ಫಂಡ್ ಅಂತ ಇದೆ, ಆಲ್ರೆಡಿ 5 crores ರಿಸರ್ವ್ ಫಂಡ್ ಇದೆ. ಅದನ್ನ ಕಟ್ಟಡನ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಆ ತರ CN ಸೈಟ್ ಕೊಟ್ರೆ ನಮ್ಮ ವಕೀಲರಿಗೆಲ್ಲ ಸಮಾರಂಭಗಳನ್ನ ಮಾಡಲು, ವಿವಾಹ ಮಾಡಲು ಅನುಕೂಲ ಆಗ್ತದೆ ಅಂತ ಹೇಳಿ. ಸರ್, ಕೊನೆಯದಾಗಿ ನಿಮ್ಮ ಮುಂದಾಲೋಚನೆ ಏನೇನಿದೆ ಸರ್? ಈಗಾಗಲೇ ಈ ಬ್ಯಾಂಕು ಎ ಗ್ರೇಡ್, ರಿಸರ್ವ್ ಬ್ಯಾಂಕಿನ ಪ್ರಕಾರ ಎ ಗ್ರೇಡ್ ಶ್ರೇಣಿಗೆ ತಲುಪಿದೆ. ಇದನ್ನ ಈಗ ಸದ್ಯಕ್ಕೆ BBMP ಏನು ವ್ಯಾಪ್ತಿ ಬರ್ತದೋ BBMP ವ್ಯಾಪ್ತಿಗೆ ಮಾತ್ರ ನಾವು ಲೋನ್ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ, ನಮ್ಮ ಎಲ್ಲಾ ನಿರ್ದೇಶಕರು ಸೇರಿ ಚರ್ಚೆ ಮಾಡಿ ಅದನ್ನು ವಿಸ್ತಾರ ಮಾಡಬೇಕು. ಎಲ್ಲೆಲ್ಲಿ ಮತ್ತೆ ಈಗ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಒಂದು ಹೊಸದಾಗಿ ಬ್ರಾಂಚ್ ಆದೇಶ ಆಗಿದೆ. ಜಸ್ಟ್ ಅದು ಬಿಲ್ಡಿಂಗ್ ಇನಾಗ್ರೇಷನ್ ಏನಾದ್ರೂ ಆಗಿ ನಮ್ಮ ಕಟ್ಟಡ ಕೊಟ್ರೆ ಅದು ಶಾರ್ಟ್ಲಿ ವಿತಿನ್ ಎ ಸ್ಪ್ಯಾನ್ ಆಫ್ 4-5 months ಅಲ್ಲಿ ಅದು ಓಪನ್ ಆಗ್ತದೆ. ಮುಂದಿನ ದಿನಗಳಲ್ಲಿ ರೂರಲ್ ಇದನ್ನು ವಿಸ್ತಾರ ಮಾಡಬೇಕು ಅಂತ ಆಶಾಭಾವನೆ ಇದೆ. ನೋಡೋಣ ಮುಂದೆ ಏನಾಗ್ತದೆ. ಓಕೆ.